ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಬೆಂಗಳೂರಿನಲ್ಲಿ ಕೇರಳದ ರಾಜಕೀಯ ಶುರುವಾಗಿದೆ. ಕೋಗಿಲು ಲೇಔಟ್ಗೆ ಎಂಟ್ರಿ ಕೊಟ್ಟಿದೆ ಕೇರಳ ಎಂಪಿ. ಬೆಂಗಳೂರಿನಲ್ಲಿ ಕೇರಳ ರಾಜಕೀಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಕೋಗಿಲು ಲೇಔಟ್ಗೆ ಇದೀಗ ಕೇರಳ ಎಂಪಿ ಎಂಟ್ರಿ ಕೊಟ್ಟಿದ್ದಾರಂತೆ. ಬುಲ್ಡೋಸರ್ ರಾಜ್ ಅಂತ ಟೀಕಿಸಿದಂತಹ ಕೇರಳ ಸಿಎಂ ಈಗ ತೆರವು ಸ್ಥಳಕ್ಕೆ ಕೇರಳ ರಾಜ್ಯಸಭಾ ಸದಸ್ಯರೇ ನೇರವಾಗಲೇ ಭೇಟಿ ಕೊಟ್ಟಿದ್ದಾರೆ. ಕೋಗಿಲುಗೆ ಕೇರಳ ರಾಜ್ಯಸಭಾ ಸದಸ್ಯ ರಹೀಂ ಭೇಟಿಯನ್ನ ಕೊಟ್ಟಿದ್ದಾರೆ. ಬುಲ್ಡೋಸರ್ ರಾಜ್ ಅಂತ ಕೇರಳ ಸಿಎಂ ಟೀಕಿಸಿದ ಬೆನ್ನಲ್ಲೇ ರಾಜ್ಯಸಭಾ ಸದಸ್ಯ ರಹೀಂ ಭೇಟಿಯನ್ನ ಕೊಟ್ಟಿರೋದು ಸಾಕಷ್ಟು ಅನುಮಾನ ಕೂಡ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ ಕೇರಳ ಎಂಪಿಗೆ ಏನ್ ಕೆಲಸ? ಕೋಗಿಲು ಲೇಔಟ್ಗೆ ಸಡನ್ ಆಗಿ ಅವರು ಎಂಟ್ರಿ ಯಾಕೆ ಕೊಟ್ಟಿದ್ದಾರೆ? ಏನ್ ಮಾಡ್ತಿದ್ದಾರೆ? ಹಾಗಾದ್ರಲ್ಲಿ ಏನಾಗ್ತಾ ಇದೆ ರಾಜ್ಯದ ಬೆಳವಣಿಗೆ? ಬುಲ್ಡೋಸರ್ ರಾಜ್ ಅಂತ ಟೀಕೆಯನ್ನು ಮಾಡಿದರು ಕೇರಳ ಸಿಎಂ. ನಂತರದಲ್ಲಿ ಈಗ ನೇರವಾಗಿ ಕೋಗಿಲು ಲೇಔಟ್ಗೆ ಕೇರಳ ಎಂಪಿ ಭೇಟಿಯನ್ನು ಕೊಟ್ಟಿದ್ದಾರೆ. ತೆರವಾದಂತಹ ಸ್ಥಳಕ್ಕೆ ಕೇರಳ ರಾಜ್ಯಸಭಾ ಸದಸ್ಯರ ಭೇಟಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ವಾಸ್ತವ ಗೊತ್ತಿಲ್ಲದೆ ನೀವು ಮಾತನಾಡಬಾರದು. ಕೇರಳ ಸಿಎಂ ಪಿಣರಾಯಿ ವಿರುದ್ಧ ಡಿಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ನಿಮಗೆ ಮನವಿ ಮಾಡೋದೇನೆಂದ್ರೆ, ಈ ವಿಚಾರದಲ್ಲಿ ನೀವು ಭಾಗಿಯಾಗೋದೇ ಬೇಡ. ನಾವು ಬುಲ್ಡೋಸರ್ ಪದ್ಧತಿಯನ್ನ ಬಳಕೆ ಮಾಡಿಲ್ಲ. ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಮಾತನಾಡಿದ್ದಾರೆ. ಪಿಣರಾಯಿ ವಿಜಯನ್ ರಾಜಕೀಯ ಮಾಡೋದು ಬೇಡ, ಸರ್ಕಾರಿ ಜಾಗದಲ್ಲಿ ಸ್ಲಮ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅಂತ ಡಿಸಿಎಂ ಡಿಕೆ ಕಿಡಿಕಾರಿದ್ದಾರೆ. Please, I request Mr. Pinarayi, without knowing things, the fact of the case, you should not interfere with such a. We are not into any bulldozer. We have not done anything with the bulldozer, using bulldozer. We have tried to protect the public place, which was used for study. It is in the heart of the city. We can't encourage like that. It is a site allotted for putting waste management. So this is what Mr. Pinarayi has said. I am going to reply to that. I am sending a report to my party also, my Kerala leaders also, to my chief minister also. I have asked my officers to look into it. It is a routine things which take place in Bangalore city.